ಇವೆಲ್ಲ ಕೂಸುಗಳು ಬಂದ ತಕ್ಷಣ ನೆನಪಾಗಿದ್ದೇನಪ್ಪ ಅಂತ ಕೇಳಿದ್ರ ನಮ್ದು ನನ್ನ ಅಜ್ಜ ರಘುವೀರನ ಕಥೆ ಹೇಳ್ತೀನಿ. ಸಾಕಷ್ಟು ಸಲ ಕೇಳಿರ್ಲ್ವಾ? ಕೇಳಿರಿ? ಅಜ್ಜ ಹೇಳ್ಯಾರ ರಘುವೀರನ ಚರಿತ್ರೆ ಯಾರು? ಇನ್ನೂ ಇಲ್ಲ. ಸೊಲ್ಲಾಪುರದೊಳಗ ಒಂದು ಮಂಥನ ಇರ್ತದ. ನಿಮ್ ಸಲುವಾಗಿ ಹೇಳಿದ್ದೇವ, ಲಕ್ಷ ಕೊಟ್ಟು ಕೇಳಿ. ಸೊಲ್ಲಾಪುರದೊಳಗ ಒಂದು ಬಡ ಕುಟುಂಬ, ಬಹಳ ಬಡವರ. ಈಗ ಬಡತನ ಅನ್ನೋದು ಗೊತ್ತಿಲ್ಲ. ಒಂದೇ ಈಗ ಟೈಮ್ ಸರಿ ಈಗ ಏನ್ ಅಂದ್ಕೊಳ್ಳಿ, 2 ರೂಪಾಯಿ 5 ರೂಪಾಯಿ ತಗೊಳ್ದು ಕುರ್ಕುರಿ ತಗೊಳ್ದು ತಿನ್ನು ಕಾರ್ಯಕ್ರಮ. ಈಗಂತ ಇನ್ನೂ 10 ರೂಪಾಯಿ ಕೊಟ್ರೆ ಮ್ಯಾಗಿ, 5 ರೂಪಾಯಿ ಕೊಟ್ರೆ ಏನಪ್ಪ ಡೈರಿ ಮಿಲ್ಕ್. ಈಗಿನ ಕಾಲ ಆದ್ರೆ ನಿಜವಾಗ ಅವತ್ತಿನ ಕಾಲ ಎಷ್ಟು ಕಠಿಣ ಇತ್ತು ಅಂತ ಕೇಳಿದ್ರ, ಭಿಕ್ಷಾ ಬೇಡ್ಕೊಂಡ್ ಬರ್ಬೇಕು. ಭಿಕ್ಷಾ ಬೇಡ್ಕೊಂಡ್ ಬಂದು, ಆಗಿನ ಕಾಲ ಹಂಗ ಬ್ರಾಹ್ಮಣರು ಅಂದ್ರೆ ಆಗಿನ ಕಾಲಕ್ಕೆ ಭಿಕ್ಷಾ ಬೇಡ್ತಿದ್ರು. ಭಿಕ್ಷಾ ಬೇಡ್ಕೊಂಡ್ ಬರ್ಬೇಕು. ಏನಾದ್ರು ಮನ್ಯಾಗ ಹಾಕಿದ್ರ 1 ಹೊತ್ತು 2 ಹೊತ್ತು ಊಟ ಮಾಡ್ಕೊಂಡು ಹೋಗುವಂತ ಒಂದು ಸಮಯ. ಅಂತ ಸಮಯದೊಳಗ ಒಬ್ಬ ಹುಡುಗಿದ್ದ, ಅವ್ರಿಗೊಬ್ಬ ಮಗ ಇದ್ದ. ಅವನ ಹೆಸರು ರಘುವೀರ ಅಂತ ಹೆಸರು. ರಘುವೀರ ಏನೋ ರಘುವೀರ. ಆ ರಘುವೀರ್ಗೆ ಏನಾಗಿತ್ತು ಅಂತ ಕೇಳಿದ್ರ, ದೀಪಾವಳಿ ಹಬ್ಬ ಬಂದಿತ್ತು. ಅವ್ರಪ್ಪ ಭಿಕ್ಷಾ ಬೇಡ್ಲಿಕ್ಕೆ ಅಂತ ಬೇರೆ ಊರಿಗೆ ಹೋಗ್ಯಾನ. ಮನೆಯೊಳಗೆ ಏನು ಇಲ್ಲ. ಅವ್ರೆಲ್ಲಾರು ಮುಂದೆ ಹೋಗೋ ಮಂದ್ಯ. ಏನಕ್ಕೆ ಅಂದ್ರ ದೀಪಾವಳಿ ಹಬ್ಬ ಬಂದದ, ಮನೆಯೊಳಗೆ ಸ್ವಲ್ಪ ಚಾಕ್ಲೇಟ್ ಏನು ಚಕ್ಲಿ ಮಾಡಬೇಕು. ಬರೀ ಚಾಕ್ಲೇಟ್ ಅಂತ ಬರ್ತಾವ ನಿಮ್ಗೆ ನೋಡಿದ ಕೂಡ. ಕರ್ಚಿಕಾಯಿ, ಹೊಸ ಅಂಗಿ ತರಬೇಕಾದ್ರ ಸಾಕಷ್ಟು ಭಿಕ್ಷಾ ಬರ್ಬೇಕಾಗ್ತದ. ಆಗಿನ ಕಾಲಕ್ಕೆ ಬಾಳ ಅಂದ್ರೆ 1 ಮುಷ್ಟಿ ಅಕ್ಕಿ ಕೊಟ್ಟಾರ, ಜೋಳ ಕೊಟ್ಟಾರ, ಏನ್ ಕೊಡ್ತಿದ್ರ ಆಗ. ಹಂಗಂತ ತಿಳ್ಕೊಂಡು ಭಿಕ್ಷಾಕ ದೂರ ಭಿಕ್ಷಾಕ್ ಹೋದ. ಭಿಕ್ಷಾ ಆಗ್ಲಿಲ್ಲ. ಹಿಂಗಾಗಿ ಬರ್ಲಿಕ್ಕೆ ಮನಸ್ಸ ಆಗ್ಲಿಲ್ಲ ಅವಂಗ. ಹಿಂಗಾಗಿ ಅಲ್ಲೇ ಇನ್ನೊಂದು ಭಿಕ್ಷಾ ಬೆಳ್ಕೊಂಡು ಅಡ್ಡಾಡ್ತಿತ್ತು. ಆದ್ರೆ ಇಲ್ಲಿ ಏನಾಗಿತ್ತು ಅಂತ ಕೇಳಿದ್ರ, ಶ್ರೀಮಂತರ ಮನಿ, ಸಾಕಷ್ಟು ಸುತ್ತಮುತ್ತ ಶ್ರೀಮಂತರ ಹುಡುಗರು ಇದ್ದು ಆಟ ಆಡ್ಲಿಕ್ಕತ್ತಿದ್ರು. ಅವಾಗ ನೀವು ಹರಕ್ ಅಂಗಿ ಹಾಕೊಂಡು, ಹರಕ್ ಚಡ್ಡಿ ಹಾಕೊಂಡು, ಆಗಿನ ಕಾಲಕ್ಕೆ ಚಡ್ಡಿ ಅಂದ್ರೆ ಏನು, ಅದು ಹರಕ ಪರಕ ಇದ್ದು. ಹರಕ್ ಅಂಗಿ ಹಾಕೊಂಡು ಅವರು ಆ ನರಕ ಚತುರ್ದಶಿ ದಿನ ಚಕ್ಲಿ ಉಂಡಿ ಹಿಡ್ಕೊಂಡು ಆಟ ಆಡ್ಲಿಕ್ಕತ್ತಿದ್ರು. ಈ ರಘುವೀರ್ ಹೋಗಿ ನನಗೊಂದು ಕೊಡ್ರು, ಒಂದು ಚಕ್ಲಿ ಕೊಡ್ರು, ಉಂಡಿ ಕೊಡ್ರು ಅಂದಾಗ, ಆ ಉಂಡಿ ಏನ್ ಮಾಡವ್ರಪ್ಪ ಅಂತಂದ್ರ, ಬೇಕೇನೋ ಉಂಡಿ ರಘುವೀರ ಬಾಯಿಲ್ ಅಂತ ಕರೀದು ಅವ್ನು ಉಂಡಿ ಕೊಡ್ತಾರಂತ ಓಡ್ ಹೋದ ತಕ್ಷಣ ಹಿಂಗ್ ಉಂಡಿ ಕೊಟ್ಟಂಗ ಮಾಡಿ ಕೈ ಹೊಡೆದು ಮತ್ತೊಬ್ಬ ರಘುವೀರ ಚಕ್ಲಿ ಕೊಡ್ತೇನೆ ಬಾ, ಇಲ್ಲಿ ಕಡೆ ಬಾ ಚಕ್ಲಿ ಬಾ ಅಂತ ಹೇಳಿ ಮತ್ ಚಕ್ಲಿ ಕೊಟ್ಟಂಗ ಮಾಡೋದು, ಕೈ ಹೊಡೆದು. ಹಿಂಗಾಗಿ ಹೊಡ್ತಾ ತಿಂದ. ನಿನಗೆಲ್ಲಿ ಹೋಗಲೇ, ಹೋಗಿ ನಿಮ್ಮ ಅಪ್ಪ ಹೇಳು, ನಿಮ್ಮ ಅವ್ಗೆ ಹೇಳು ಅಂತ ಹೇಳಿದ ತಕ್ಷಣ ಅಳ್ಕೋತ ಮನೆಗೆ ಹೋದ. ಅವು ಹೋಗ್ಬೇಕು ಕೂತಿಲ್ಲ. ಅಕ್ಕಿ ಮನೆಗೆ ಕೆಲಸ ಇಲ್ಲ, ಉಸಿರಿ ಏನ್ ಮಾಡ್ಬೇಕು, ಅಕ್ಕಿ ಏನು ಇಲ್ಲ. ಅವಾಗ ನನಗೆ ಉಂಡಿ ಬೇಕು, ಚಕ್ಲಿ ಬೇಕ, ಮತ್ತ ಹೊಸ ಅಂಗಿ ಬೇಕು, ಏನ್ ಮಾಡ್ಬೇಕು. ಅವಾಗ ಯಾಕಂದ್ರೆ ಹೊಟ್ಟೆ ತುಂಬ ತಿನ್ನುವಂಥದ್ದು ಗೊತ್ತಿಲ್ಲ, ಆ ಚಕ್ಲಿ ರುಚಿ ಗೊತ್ತಿಲ್ಲ. ಆ ಚಕ್ಲಿ ನೋಡಿದ್ರ ವಾಸನೆ ನೋಡಿ ತಿನ್ಬೇಕು ಅನ್ಸ್ತದ, ಖರೆ ಚಕ್ಲಿ ಮಾಡ್ಲಿಕ್ಕೆ ಮನ್ಯಾಗ ಏನಿಲ್ಲ. ಅವಾಗ ಆಕಿ ಒಳ್ಳಿಕತ್ಲು. ಹಂಗಾರ ಕೊಡವ ಯಾರಿದ್ದಾನಪ್ಪ ಜಗತ್ತಿನೊಳಗ? ಗಂಡಂತಿ ಹೋದ, ಭಿಕ್ಷಕ್ ಹೋಗ್ಯಾನ, ಪಾಪ ಬಂದಿಲ್ಲ, ಕೊಡ್ಲಿಕ್ಕೆ ಏನೇನು ಇಲ್ಲ. ಏನ್ ಮಾಡಬೇಕು ಅಂತ ಕೇಳಿದಾಗ ಅವಾಗ ಆಕಿ ತಲೆಯಾಗ ಬಂದಿದ್ದಂದ್ರ ಚಿದಂಬರನ ಸರ್ವಸ್ವ ಎಲ್ಲ ಅವನೊಬ್ಬನ ಕೊಡ, ಅವನು ಬಿಟ್ರಿ ಯಾರಿದ್ದಾರ ಅಂತ ತಿಳ್ಕೊಂಡು ಒಳಗ್ ಒಂದು ಕೊಲಿಗೆ ಹೋದ್ಲು. ಹೋಲಿ ಒಳಗ ಒಂದು ಚಿದಂಬರನ ಚಿತ್ರ ತೆಗಿತಾಳ. ಕಂಬದ ಮೇಲೆ ಒಂದು ಚಿದಂಬರನ ಚಿತ್ರ ಬಿಡಿಸಿ, ರಘುವೀರ ಬಾಯ್ದೆ, ನಿನಗೆಲ್ಲವನ್ನು ಕೊಡುವಂತ ಒಬ್ಬ ದಣಿ ಇದ್ದಾನ, ಇಲ್ಲಿ ಹೇಳ್ತಾನೆ ಬಾ ಅಂತ ತಿಳ್ಕೊಂಡು ಒಳಗ್ ಕರ್ಕೊಂಡು ಹೇಳ್ತಾಳ. ನೋಡಿ ಇಲ್ಲಿ ಕಂಬದೊಳಗೆ ಏನ್ ಕೂತಾನಲ್ಲ, ಇಲ್ಲಿ ಕಾಣ್ಲಿಕ್ಕತ್ತಲ್ಲ, ಇವ್ ಯಾರಂದ್ರೆ ಚಿದಂಬರ ಇದ್ದಾನ. ಇವನು ಹೋಗಿ ಕೇಳು, ಏನ್ ಕೇಳು, ನೀ ಏನೇನ್ ಬೇಕಂತ ಕೇಳಿತಿಲ್ಲ, ಹೋಗಿ ಕೇಳು, ಖಂಡಿತ ಕೊಡ್ತಾನ. ಅವ್ ಕೊಡುವಟ ಬಿಡ್ಲಿಕ್ಕೆ ಹೋಗಬೇಡ ಅಲ್ಲಕ್ಕೆ. ಮತ್ತ ಕೂಸುಗಳು ನಂಬುದು ಯಾರನ್ರಿ? ತಾಯಿನಲ್ಲ. ನಮ್ಮವ್ ಹೇಳಾದ್ಮೇಲೆ ನಾವು ಕೊಟ್ಟೆ ಕೊಡ್ತಾನ, ಗ್ಯಾರಂಟಿ ಅದು. ಹೌದಾ? ಚಿದಂಬರ, ನನಗ ಉಂಡಿ ಕೊಡು, ಚಕ್ಲಿ ಕೊಡು, ಹೊಸ ಅಂಗಿ ಕೊಡು. ಚಿದಂಬರ, ನನಗ ಉಂಡಿ ಕೊಡು, ಚಕ್ಲಿ ಕೊಡು, ಹೊಸ ಅಂಗಿ ಕೊಡು. ಚಿದಂಬರ ಏನ್ ಕೇಳುದ್ರಿ? ಇದನ್ನ ಕೇಳು. ಚಿದಂಬರ, ನನಗೆ ಉಂಡಿ ಕೊಡು, ಚಕ್ಲಿ ಕೊಡು, ಹೊಸ ಅಂಗಿ ಕೊಡು. ಹಿಂಗ ಕೇಳ್ಕೊತ ಕೂತ ಅವರು ಸಣ್ಣ ಹೊರಗೋಗಿ ಬಾಗಿಲ ಹಾಕೊಂಡು ಕೇಳ್ಕೊತ ಕೂಡ್ಲಿ ಮಗ.
ಭಗವಂತ ಕೂಸಿನ ಒಂದು ಆ ಅಂತಃಕರಣಕ್ಕೆ ಬಹಳ ಹೊಡಿತಾನೆ. ಅವನು ಬಹಳ ಸಿಡುಕಿದ್ದ. ಯಾಕೆ ಹೊಟ್ಟೆ ಹಸ್ತದ? ಹಸುವಿನ ಸಿಟ್ಟು ಬಹಳ ಕೆಟ್ಟರಿ ಮನುಷ್ಯ. ಹಸುವು ಏನೇನೋ ಮಾಡ್ಲಿಕ್ಕೆ ಹಸ್ತದ. ಎಲ್ಲ ಹೇಳಿದ್ರೆ ಈಗಿನ ಕಾಲದ ಮಂದಿಗೆ ಹಸು ಗೊತ್ತಿರ್ಲಿಲ್ಲ, ನಮ್ಮ ಕಾಲದ ಮಂದಿಗೆ ಹಸು ಅನ್ನುವಂಥದ್ದು ನಮ್ಗೆಲ್ಲ ಇತ್ತಲ್ರಿ. ಹೆಂಗಿತ್ತು ಹಸು? ಒಮ್ಮೆ ಇತ್ತಿತ್ಲಾಗ ಹಸು ಅನ್ನುವಂಥದ್ದಕ್ಕೆ ಒಂದು ವಿಚಾರ ಬಂತ್ರಿ. ಎಲ್ಲ ಸಂತ ಮಂಡಳಿ ಕರ್ಕೊಂಡು ಒಂದು 25-30 ಮಂದಿ ಹೋಗಿದ್ವಿ. ಅದು ಯಾವ್ದು? ಜರಂಡೇಶ್ವರಕ್ಕೆ ಹೋಗಿದ್ವಿ ಗುರುಗಳ ಪ್ರಸನ್ನ ಮಹಾರಾಜ್. ಜರಂಡೇಶ್ವರ ಅಂದ್ರ ಅಲ್ಲಿ ಈ ಆಂಜನೇಯ ಗುಡ್ಡ ತಗೊಂಡು ಹೊಂಟಿರ್ತಾನಲ್ರಿ. ಆ ಗುಡ್ಡ ತಗೊಂಡು ಹೊಂಟಾಗ ಒಂದು ಗುಡ್ಡದ ತುಂಡು ಅಲ್ಲಿ ಒದರಿದಂತ್ರಿ. ಅದಕ್ಕೆ ಜರಂಡೇಶ್ವರ. ಆ ಗುಡ್ಡದ ಮೇಲೆ ಸಮರ್ಥ ರಾಮದಾಸರು ಒಂದು ಹನುಮಂತನ ಸ್ಥಾಪನಾ ಮಾಡ್ಯಾರ. ಅದು ಜರಂಡೇಶ್ವರ ಅಂತ ಅಲ್ಲಿ ಹೋಗಿದ್ವಿ ನಾವು. ಮಠ ಮಧ್ಯಾಹ್ನದಾಗ ಹತ್ತಿದ್ವಿ. 2-3 ಗಂಟೆಗೆ 2000 ಮೆಟ್ಲ ಹತ್ತಿ ಹೋಗಿದ್ವಿ. ಇಲ್ಲಿ ಇವ್ರಿಗೆಲ್ಲ ಹೇಳಿದೆ, ಅಪ್ಪ ಇದ್ದಿದ್ದು ತೊಗೊಂಡ್ಬಿಟ್ರಿ, ಒಂದು ಇದ್ದಿದ್ದೆಲ್ಲ ತೊಗೊಂಡ್ರಿ. ಅದು 4 ದಿನ ಆಗೈತ್ರಿ. ಬಕ್ರಿ ಎಲ್ಲ ಕಟ್ಕೊಂಡಿದ್ರಿ, ಪಲ್ಯ ಬಕ್ರಿ ಎಲ್ಲ ಕಟ್ಕೊಂಡಾರ. ಎಲ್ಲ ಫಸ್ಟ್ ಕ್ಲಾಸ್ ಕಟ್ಕೊಂಡ್ರ. ಉಚ್ಚಿದ್ದೇ ಇಲ್ಲ ಗಂಟೆ. ಯಾಕಂದ್ರೆ ಇವ್ರಿಗೆ ಬರೇ ಮಾಮನ ಮನೆ ಹೊಟ್ಟೆಲ್ಲ ಆಗಿತ್ತು, ಗಂಟೆ ಉಚ್ಚಿದ್ದಿಲ್ಲ. ಆ ಗಂಟೆ ಇದ್ದಿದ್ದಿಲ್ಪ ತಗೋರ್ಲಿ ಅಂತ ತಿಳ್ಕೊಂಡು ಗಂಟೆ ತಗೊಂಡು ಹೋದ್ವಿ. ಮ್ಯಾಲು ಮತ್ತೇನದ 2:30 ಆಯ್ತು. ಎಲ್ಲ ಗಾಡಿ ಖಾಲಿ ಆಗಿರ್ತಿತ್ತು. ಬಿಸಿಲು ಮ್ಯಾಲಲ್ಲಿ ನೀರು, ಅಲ್ಲಿ ನೀರಿತ್ತು. ಹೊಟ್ಟೆ ಹಸ್ತದ ಖರೆ ಅಂದ್ರೆ ಒಂದು ಆ ಚಟ್ನಿ ಪುಡಿ ಒಂದು ಬಿಟ್ರಿ ಉಳಿದಿದ್ದೆಲ್ಲ ಹಳಿಸಿ ಹೋಗ್ತಾವ. ಮತ್ತು 4 ಹೊತ್ತಾಗ್ಯದ. ಜುಣಕ ಪಲ್ಯಗಳು ಎಲ್ಲ ಹಳಿಸ್ಯದ ಅಂದ್ರೆ ಏನ್ರಿ, ಬೂಸರು ಬಂದ್ಬಿಟ್ಟಾವ. ಪೂರ ಮ್ಯಾಲ ಬೂಸರು ಬಂದಾವ. ಇವರು ಸಾವಕಾಶ ಸರ್ಸಿದ್ರಿ ಎಲ್ಲ ಸೈಡ. ಬಕ್ರಿ ಬುಡ್ಕುನು ಬೂಸು ಬಂದಾವು. ಏನು ಮಾಡ್ಬೇಕ್ರಿ? ಮತ್ತು ಅಕಸ್ಮಾತ್ ಅವಾಗ ಅಲ್ಲಿ ಒಂದು 4-5 ಮಂದಿ ಒಬ್ರು ಅವರು ಬರೋ ಮುಂದೆ ಅವ್ರ ಚಿಂತನೆ ನಡೆದಿದ್ದು ಕೇಳ್ಬಿಟ್ರ. ಮಾಯಿ ರೋಮಾಂಚನ ಆಯ್ತು. ನಾವು ಮನಿ ಒಳಗ ನನ್ನ ಹೆಂಡತಿ ಬಿಸಿ ಬಕ್ರಿ ಅಲ್ಲಿಂದ ಇಲ್ಲಿಗೆ ಬರೋದ್ರೊಳಗ ಹರಿತಂದ್ರೆ ನಾವು ಹೊಳೆ ಮಕ್ಕದ ಮೇಲೆ ಹೋಗೋದೇನ ಎಷ್ಟೋ ಸಲ. ಆದ್ರೆ ಇವತ್ತು ಪರಿಸ್ಥಿತಿ ಹಂಗಾದ್ರೆ ಹಸು ಆಗ್ಯದಲ್ಲ. ಸುಮ್ಮನೆ ಬಕ್ರಿ ಹೇಳ್ತೀನಿ, ದಮ ಒರಿಸಿ ಸುಮ್ಮನೆ ಟವತ್ತು ವರ್ಷದ 3 ಹೇಳ್ತೀನಿ. ಚಟ್ನಿ ಪುಡಿ ರೀ, ಉಳಿದ ಚಟ್ನಿ ಪುಡಿ, ಬಡಂಗ, ಸೇವ ಇದ್ವಲ್ರಿ, ಅದ ಪಲ್ಯ ರೀ. ಹಾಕಿ ನೀರು ಹಾಕೊಂಡು ಸುಮ್ಮನೆ ಪಲ್ಯ ಮಾಡಿ ಬಕ್ರಿ ಮುರ್ಕೊಂಡು ಹೊರತ ಹೊಡೆದ್ರ ಹಬ್ಬ ನಿಜವಾದ ಹಸು. ಅವತ್ತು ಹಸು ಹಂಗ ಹಸು ಏನಾಗಿತ್ತು ರಘುವೀರ್ಗ ಹೆಂಗರ ಮಾಡಿ ಉಂಡಿಸ್ಕೋಬೇಕು. ನನ್ನ ಚಿದಂಬರ ಕೊಡ್ತಾನ ಅಂತ ತಿಳ್ಕೊಂಡು ಕಾಯ್ಕೋತ, ಚಿದಂಬರ ಏನ್ ಕೊಡ್ಬೇಕು? ಉಂಡಿ ಕೊಡು, ಚಕ್ಲಿ ಕೊಡು, ಉಂಡಿ ಕೊಡು, ಚಕ್ಲಿ ಕೊಡು, ಹೊಸಾಂಗಿ ಕೊಡು. ಮತ್ತೇನು ಬೇರೆ ಇಲ್ಲ. ಅದನ್ನ ಕೇಳ್ತಿದ್ದ. ಹೇಳಿದ, ಚಿದಂಬರ ಇಷ್ಟೋ ತನಕ ಕರಿಲಿಕ್ಕಂತ ಯಾಕೆ ಬರ್ಲಿಲ್ಲ? ಬರ್ತೀವ, ಇನ್ನು ತಲೆ ಹೊಡ್ಕೊಂಡು ಸತ್ತು ಹೋಗ್ಬಿಡ್ಲಿ ಅಂದ. ಎದ್ದ, ಓಡ್ ಹೋದವನ ಒಂದು ಕಂಬಕ್ಕೆ ಡಿಕ್ಕಿ ಹೊಡೆದ. ಮತ್ತೊಮ್ಮೆ